ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಿಮ್ಮ ಮುಂದೆ 2 ಫೈಲ್ಗಳನ್ನು ಇಟ್ಕೊಂಡಿದ್ದೀನಿ. ಇವತ್ತು ನಾವು ಏಪ್ರಿಲ್ ಗೈಡೆನ್ಸ್ ಏನು ಅಂತ ನೋಡೋಣ. ಸೊ ಹಾಗಾಗಿ ನಿಮ್ಮ ಮುಂದೆ 2 ಫೈಲ್ಗಳಿದೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2. ಫೈಲ್ ನಂಬರ್ 1ನಲ್ಲಿ ನಾನು ಯೆಲ್ಲೋ ಫ್ಲವರ್ ಇಟ್ಟಿದ್ದೀನಿ, ಹಳದಿ ಬಣ್ಣದ ಹೂವು ಇಟ್ಟಿದ್ದೀನಿ. ಆ್ಯಂಡ್ ಫೈಲ್ ನಂಬರ್ 2, ಆಪ್ಷನ್ ನಂಬರ್ 2 ಅಲ್ಲಿ ದಾಸವಾಳ ಇಟ್ಟಿದ್ದೀನಿ, ಕೆಂಪು ಕಲರ್. ಸೊ ದಾಸವಾಳ ಕೆಂಪು ಕಲರ್ ಏನಿದೆ ನೋಡಿ, ಇದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಹೇಳಬೇಕು ಅಂತಂದರೆ ಇದು ಗ್ರೋತ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ಯೆಲ್ಲೋ ಫ್ಲವರ್ ನಿಮ್ಗೆ ಗೊತ್ತೇ ಇದೆ, ಶೈನಿಂಗ್, ಸ್ಪಾರ್ಕಲ್. ಸೊ ಆ ಥರ. ಓಕೆ, ಇವಾಗ ಎರಡು ಆಪ್ಷನ್ ಇಟ್ಕೊಂಡಿದ್ದೀನಿ. ಯಾವುದು ಎಂದಿನಂತೆ ನಾನು ಯಾವಾಗಲೂ ಹೇಳ್ತೀನಿ, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವುದು ಫಸ್ಟ್ ಕಾಣುತ್ತೋ ಅದೇ ನಿಮ್ಮ ಫೈಲ್. ಸೊ ನಾನಿವಾಗ ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಹಾಯ್ ಆಪ್ಷನ್ ನಂಬರ್ 1, ನೋಡೋಣ ನಿಮ್ಮ ಮಾರ್ಚ್ ಗೈಡೆನ್ಸ್ ಏನಿದೆ ಅಂತ. ಈ ಫ್ಲವರನ್ನು ಇವಾಗ ಬದಿಯಲ್ಲಿ ಇಟ್ಕೊಳ್ಳೋಣ, ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1, ಆಪ್ಷನ್ ನಂಬರ್ 1, ಏಪ್ರಿಲ್ ಗೈಡೆನ್ಸ್. ಥ್ಯಾಂಕ್ ಯು so much. ಓಕೆ, ಆಪ್ಷನ್ ನಂಬರ್ 1, ಕಿಂಗ್ ಆಫ್ ಪೆಂಟಿಕಲ್ಸ್, 4 ಆಫ್ ಸ್ವಾರ್ಡ್ಸ್, ಟೆಂಪರೆನ್ಸ್. ಸೊ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ನಿಮಗೆ ಆಪ್ಷನ್ ನಂಬರ್ 1 ನಿಮಗೆ ನೆಕ್ಸ್ಟ್ ಮಂತಲ್ಲಿ ನಿಮ್ಮ ಸಿಚುವೇಶನ್ ಏನಿದೆ ನೋಡಿ, ಸಿಚುವೇಶನ್ ಯಾವುದು ಆಗಿರ್ಬೋದು, ನಿಮ್ಮ ಇದಕ್ಕೆ ಅನುಗುಣವಾಗಿ ತಗೊಳ್ಳಿ. ಸಿಚುವೇಶನ್ ಏನಿದೆ ನೋಡಿ, ತುಂಬ ಇಂಪ್ರೂವ್ಮೆಂಟ್ ಆಗುವ ಸಾಧ್ಯತೆ ಇದೆ ಏಪ್ರಿಲ್ ತಿಂಗಳಲ್ಲಿ. ಆ್ಯಂಡ್ ಇಲ್ಲಿ ಟೆಂಪ್ರೆನ್ಸ್ ಏನು ಹೇಳುತ್ತೆ ಅಂತ ಅಂದರೆ, ನಿಮಗೆ ಏಪ್ರಿಲಲ್ಲಿ ಬ್ಯಾಲೆನ್ಸ್ ಬೇಕಾಗುತ್ತೆ. ಬ್ಯಾಲೆನ್ಸ್ ಅಂದರೆ ಮೆಂಟಲಿ, ಫಿಸಿಕಲಿ ಆ್ಯಂಡ್ ಸ್ಪಿರಿಚುವಲಿ. ಸೊ 3ರಲ್ಲೂ ನೀವು ಬ್ಯಾಲೆನ್ಸ್ ಆಗಿರಬೇಕು. ಗೈಡೆನ್ಸ್ ಏನು ಅಂತಂದರೆ ರಿಲ್ಯಾಕ್ಸ್. ನೀವು ರಿಲ್ಯಾಕ್ಸ್ ಮಾಡಲೇಬೇಕಾಗುತ್ತೆ. ಅಂದರೆ ಇಷ್ಟರೊಳಗೆ ನೀವು ಓಡಾಡಿ ತುಂಬ ಕೆಲಸಗಳನ್ನು ಮಾಡ್ಕೊಂಡಿದ್ದೀರಾ, ಓಡಾಡೋದು ನಿಮಗೆ ಎಲ್ಲೂ ರೆಸ್ಟೇ ಇಲ್ಲ. ಸೊ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಏನು ಗೈಡೆನ್ಸ್ ಇದೆ ಅಂತಂದರೆ ರಿಲ್ಯಾಕ್ಸ್. ಯಾವುದೇ ಡಿಸಿಷನ್ ತೊಗೊಳ್ಬೇಕಾದ್ರೂ ಸ್ವಲ್ಪ ರಿಲ್ಯಾಕ್ಸ್, 2 ನಿಮಿಷ ಕೂತ್ಕೊಂಡು ಆ ಡಿಸಿಷನ್ನ ಹೇಗೆ ತೊಗೊಳ್ಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಆ್ಯಕ್ಷನ್ನ ಕೂಡ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಬೇಕಾಗುತ್ತೆ. ಓಕೆ, ಇಲ್ಲಿ ಬ್ಯಾಲೆನ್ಸ್, ಮೆಟೀರಿಯಲ್ ಬಗ್ಗೆ ಕೂಡ ಬ್ಯಾಲೆನ್ಸ್ ಇರಬೇಕು, ಆಮೇಲೆ ಸ್ಪಿರಿಚುವಲ್ ಬಗ್ಗೆ ಕೂಡ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ಓಕೆ, ಟೋಟಲಾಗಿ ಮೆಂಟಲಿ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ಸೊ ಯಾವುದೇ ನಿಮ್ಮ ಇದಕ್ಕೆ ಅನುಗುಣವಾಗಿ ತಗೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಕರಿಯರ್ ಬಗ್ಗೆ ನೋಡ್ತಾ ಇದ್ದೀರಂತಂದರೆ, ನಿಮ್ಮ ಇವಾಗ ಇದು ಕಿಂಗ್ ಆಫ್ ಪೆಂಟಿಕಲ್ಸ್ ಮೆಟೀರಿಯಲ್ ಬಗ್ಗೆ ಹೇಳುತ್ತೆ, ಕರಿಯರ್ ಬಗ್ಗೆ ಹೇಳುತ್ತೆ. ಸೊ ಅಂದರೆ ಇವಾಗ ಹಣದ ಬಗ್ಗೆ ಹೇಳುತ್ತೆ ಕಿಂಗ್ ಆಫ್ ಪೆಂಟಿಕಲ್ಸ್. ಇದರಲ್ಲಿ ನಿಮಗೆ ತುಂಬ ಇಂಪ್ರೂವ್ಮೆಂಟ್ ನೋಡೋಕ್ಕೆ ಸಿಗುತ್ತೆ ನೆಕ್ಸ್ಟ್ ಮಂತಿಂದ. ಓಕೆ, ನಿಮ್ಮ ಮೈಂಡ್ ಏನಿದೆ ನೋಡಿ, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸಿ. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸಿ, ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಏನು ಅಂತಂದರೆ ಬ್ಯಾಲೆನ್ಸ್ ಇರಬೇಕು, ಫಿಸಿಕಲಿ, ಮೆಂಟಲಿ ಆ್ಯಂಡ್ ಸ್ಪಿರಿಚುವಲಿ. ಸೊ ನೀವು ಯಾವ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಮಿಕ್ಕಿದ ಕಾರ್ಡನ್ನು ನೋಡೋಣ, ರೊಕ್ಕಲ್ ಕಾರ್ಡ್ ನೋಡೋಣ ಏನು ಗೈಡೆನ್ಸ್ ಕೊಡುತ್ತೆ ಅಂತ. ಥ್ಯಾಂಕ್ ಯು. ಆಪ್ಷನ್ ನಂಬರ್ 1, ಏಪ್ರಿಲ್ ತಿಂಗಳು ಚೆನ್ನಾಗಿದೆ. ಆಪ್ಷನ್ ನಂಬರ್ 1ಗೆ, ಬಿಕಾಸ್ ನಿಮಗೆ ರಿಲ್ಯಾಕ್ಸ್ ಮಾಡೋದಕ್ಕೆ ಅಷ್ಟೇ ಹೇಳ್ತಾ ಇದೆ. ಮೆಂಟಲಿ ರಿಲ್ಯಾಕ್ಸ್ ನಿಮಗೆ ಅಗತ್ಯ. ಕೆಲಸದ ಬಗ್ಗೆ ಏನಾದರೂ ಎಲ್ಲ ಒತ್ತಡ ಎಲ್ಲ ಇದ್ದರೆ ಸ್ವಲ್ಪ ಒಬ್ಬರೇ ಸ್ವಲ್ಪ ಕಾಲ ಕಳೆಯಿರಿ. ಜಾಸ್ತಿ ವರಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಏಪ್ರಿಲ್ ತಿಂಗಳಲ್ಲಿ, ಬಿಕಾಸ್ ನಿಮಗೆ ಇಂಪ್ರೂವ್ಮೆಂಟ್ ಇದೆ. ಓಕೆ, ನೀವು ಕೆಲಸಕ್ಕೆ ನೋಡ್ತಾ ಇದ್ದೀರಾ ನೋಡಿ, ಅದ್ರಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ನನ್ನ ತುಂಬ ಫೇವ್ರೆಟ್ ಕಾರ್ಡ್ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಓಕೆ, ಸರೆಂಡರ್ ಬಗ್ಗೆ ಕೂಡ ಹೇಳುತ್ತೆ ಕಿಂಗ್ ಆಫ್ ಪೆಂಟಿಕಲ್ಸ್. ಆರ್ಕೇಂಜಲ್ ಮೈಕಲ್. ಸೊ ನೀವು ಆರ್ಕೇಂಜಲ್ ಮೈಕಲನ್ನು ಕೂಡ ಕರಿಬೋದು. ಏನಾದರೂ ನಿಮಗೆ ತುಂಬ ಪ್ರಾಬ್ಲಮ್ ಏನಾದರೂ
ಆದರೆ ನಿಮಗೆ ಸಿಚುವೇಶನ್ ಏನಾದರೂ ಬಂದರೆ ನನಗೆ ಅದರಿಂದ ಹೇಗೆ ಹೊರಗೆ ಬರೋದು ಅಂತೆಲ್ಲ ಗೊತ್ತಾಗದಿದ್ರೆ ಆರ್ಕೇಂಜಲ್ ಮೈಕಲನ್ನು ಕಣ್ಣು ಮುಚ್ಚಿ ಆರ್ಕೇಂಜಲ್ ಮೈಕಲನ್ನು ನೆನೆಸ್ಕೊಂಡ್ರೆ ಸಾಕು. ನನಗೆ ದಾರಿ ತೋರಿಸಿ ಅಂತ ಕೇಳಿದರೆ ಸಾಕು. ಓಕೆ, ಆಟೋಮೆಟಿಕ್ಕಾಗಿ ನಿಮಗೆ ನಂಬರ್ಸ್ ಮುಖಾಂತರ ಆಗಿರ್ಬೋದು, ಇಲ್ಲಾಂದರೆ ಬೇರೆಯವರ ಮುಖಾಂತರ ನಿಮಗೆ ಸಹಾಯ ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ಇನ್ನೊಂದು ನೋಡೋಣ ಕಾರ್ಡ್. ಟ್ರೈ ಸಮಥಿಂಗ್ ನ್ಯೂ. ಓಕೆ, ಮೇ ಬಿ ಇಲ್ಲಿ ಕೆಲವರು ಕೆಲಸನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಏನೋ. ಸೊ ಟ್ರೈ ಸಮಥಿಂಗ್ ನ್ಯೂ. ಬೇರೆ ಏನಾದರೂ ಟ್ರೈ ಮಾಡಿ, ಬಟ್ ಒಮ್ಮೆಲೆ ಕೆಲಸ ಬಿಟ್ಟು ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಗಿವ್ ವಿದೌಟ್ ಎಕ್ಸ್ಪೆಕ್ಟೇಷನ್. ಗಿವ್ ವಿದೌಟ್ ಎಕ್ಸ್ಪೆಕ್ಟೇಷನ್. ಯಾರಿಗಾದರೂ ಏನಾದರೂ ನೀವು ಕೊಡ್ತಾ ಇದ್ದರೆ ಸೊ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಲ್ಲಿ ಗಿವ್ ವಿದೌಟ್ ಎಕ್ಸ್ಪೆಕ್ಟೇಷನ್. ನೋಡಿ, ನಾವು ಈಗ ಫಾರ್ ಎಕ್ಸಾಂಪಲ್ ಪ್ರೀತಿ ವಿಚಾರದಲ್ಲಿ ಇಟ್ಕೊಳ್ಳೋಣ. ನಾಟ್ ಓನ್ಲಿ ನಾನು ಲವರ್ಸ್ಗಳಿಗೆ ಇಲ್ಲಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಫ್ಯಾಮಿಲಿಯಲ್ಲಿ ಕೂಡ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ. ಸೊ ನಾವಿವಾಗ ಒಬ್ಬರನ್ನು ತುಂಬ ಇಷ್ಟಪಡ್ತಾ ಇದ್ದೀವಿ, ಅವರು ನಮ್ಮನ್ನು ಇಷ್ಟಪಡಬೇಕು ಅಂತ ಯಾವ ರೂಲ್ಸು ಇಲ್ಲ. ಸೊ ಗಿವ್ ವಿದೌಟ್ ಎಕ್ಸ್ಪೆಕ್ಟೇಷನ್, ಅದನ್ನ ಇಟ್ಕೊಳ್ಳೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿರೋದು ಅಲ್ವಾ. ಸೊ ಗಿವ್ ವಿದೌಟ್ ಎಕ್ಸ್ಪೆಕ್ಟೇಷನ್, ಏನೂ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೇಡಿ, ಬಿಟ್ಬಿಡಿ. ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ. ಓಕೆ, ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ, ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ಯೂನಿವರ್ಸ್ ಕೊಡುವ ಗಿಫ್ಟ್ ಏನಿದೆ ನೋಡಿ, ಅದು ಸರ್ಪ್ರೈಸ್ ಆಗಿರುತ್ತೆ. ಓಕೆ, ಸರ್ಪ್ರೈಸ್ ಆಗಿರುತ್ತೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. Number one, invisibility. Take off your cloak of invisibility and let your light be seen. ಸೊ ನಿಮ್ಮಲ್ಲಿ ಅಡಗಿರುವಂತಹ ಟ್ಯಾಲೆಂಟ್ ಯಾವುದೇ ಆಗಿರ್ಬೋದು, ಅದಕ್ಕೆ ಇವಾಗ ಸಮಯ ಬಂದಿದೆ ಇನ್ನೊಬ್ಬರಿಗೆ ಅದನ್ನ ತೋರಿಸೋದಕ್ಕೆ. ಅಂದರೆ ನಿಮ್ಮ ಟ್ಯಾಲೆಂಟ್, ನಿಮ್ಮ ಪ್ರತಿಭೆ ಏನಿದೆ ನೋಡಿ, ಅದನ್ನು ಇನ್ನೊಬ್ಬರಿಗೆ ತೋರಿಸುವಂತಹ ಟೈಮ್ ಬಂದಿದೆ. ಮೇ ಬಿ ಅದು ಕರಿಯರಲ್ಲಿ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ಆಗಿರ್ಬೋದು. ಆ್ಯಂಡ್ ಇದು ಎಲ್ರಿಗೂ ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಓಕೆ, ಕೆಲವರಿಗೆ ರೆಸನೇಟ್ ಆಗ್ಬೋದು. ಯಾರಿಗೆ ರೆಸನೇಟ್, ಯಾವುದು ನಿಮ್ಗೆ ಇದರಲ್ಲಿ ರೆಸನೇಟ್ ಆಗುತ್ತೆ ಅದನ್ನ ಇಟ್ಕೊಳ್ಳಿ, ಉಳಿದದನ್ನು ಬೇರೆಯವರಿಗೆ ಬಿಟ್ಬಿಡಿ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಏಂಜಲ್ ಕಾರ್ಡ್ ಏನು ಹೇಳುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. Justice. Your career brings fairness and protection to others who need your help. ಇಲ್ಲಿ ಕರಿಯರ್ ಬಗ್ಗೆ ಹೇಳ್ತಾ ಇದೆ. ಯಾವುದೇ ವಿಚಾರವಾಗಿರ್ಬೋದು, ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ವೇಳೆ ವಿಚಾರನ ಇಟ್ಟಿದ್ರೆ, ಖಂಡಿತವಾಗ್ಲೂ ಆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತಹ ಇವಾಗ ನೀವೊಂದು ಜಾಬಲ್ಲಿ ಇದ್ದೀರಂತ ಅಂದ್ಕೊಳ್ಳೋಣ. ನಿಮಗೆ ಅದರಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು ಅಂತ ಇದೆ. ಲೈಕ್ ನಿಮ್ಮ ಮನೆಯಲ್ಲಿದ್ದವ್ರಿಗೆ ಕೂಡ ಆಗ್ಬೋದು. ಹೆಲ್ಪ್ ಅಂತಂದರೆ ಹೊರಗಿನವ್ರಿಗೆ ನಾನು ಹೇಳ್ತಾ ಇಲ್ಲ, ಹೊರಗಿನವರನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಬಟ್ ನೀವು ಹೋಗುವಂತಹ ದಾರಿ ಏನಿದೆ ನೋಡಿ, ಅದರಲ್ಲಿ ಖಂಡಿತವಾಗಲೂ ದೇವರ ಹೆಲ್ಪ್ ಇದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಯಾರಿಗೆ ನಿಮ್ಮ ಹೆಲ್ಪು, ನಿಮ್ಮ ಉಪಕಾರ ಯಾರಿಗೆ ಬೇಕಿದೆ ನೋಡಿ, ಅವರನ್ನು ಕೂಡ ದೇವರು ಪ್ರೊಟೆಕ್ಟ್ ಮಾಡಿರ್ತಾರೆ. ಓಕೆ, ಫೈನಲ್ ಕಾರ್ಡ್ ನೋಡೋಣ. ಆಮೇಲೆ ಎಸ್ ಆರ್ ನೋ ಇದೆ ಫ್ರೆಂಡ್ಸ್. ಸೊ ನಿಮ್ಗೇನಾದರೂ ಕ್ವಶನ್ ಇದ್ದರೆ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ದ ಚಾರಿಯೇಟ್. ಇಲ್ಲಿ ಮೇಜರ್ ಅರ್ಕಾನ ಬಂದಿದೆ ಫ್ರೆಂಡ್ಸ್. ದ ಚಾರಿಯೇಟ್ ಯಾವಾಗಲೂ ಮುಂದೆ ಹೋಗೋದನ್ನು ಫಾರ್ವರ್ಡ್, ಅಂದರೆ ಮುಂದೆ ಹೋಗೋದನ್ನು ಯೋಚನೆ ಮಾಡ್ತಾನೆ. ಅವನು ನಾನು ಹೋಗುವ ದಾರಿ ಗೆಲುವೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಸೊ ನೀವು ಕೂಡ ಅಷ್ಟೇ,
ಏಪ್ರಿಲ್ ತಿಂಗಳಲ್ಲಿ ನೀವು ಏನು ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಗೋ ಫಾರ್ ದ್ಯಾಟ್. ನಿಮಗೆ ಅದರಲ್ಲಿ ಸಕ್ಸಸ್ ಖಂಡಿತವಾಗ್ಲೂ ಇದೆ. ಬಟ್ ಡಿಸಿಷನ್ ತೊಗೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಡಿಸಿಷನ್ನ ನೀವು ತೊಗೊಳ್ಬೇಕಾಗುತ್ತೆ. ಚಾಮ್ಸ್ ನೋಡೋಣ, ಫೋಕಸಲ್ಲಿ ಯಾವ್ದು ಬೀಳುತ್ತೆ ಅಂತ. ಓಹೋ, ಓಕೆ. ಫೋಕಸಲ್ಲಿ ಮತ್ತೆ ನೋಡೋಣ, ಇಲ್ಲಿ ಮಾಸ್ಕ್ ಇದೆ. ಸೊ ಯಾವುದೋ ಒಂದು ಐ ಡೋಂಟ್ ನೋ ಫೋಕಸ್ ಆಗುತ್ತಾ ಇಲ್ವೋ. ಓಕೆ, ಇಲ್ಲಿ ಮಾಸ್ಕ್ ಇದೆ. ಸೊ ನೀವು ಬೇರೆಯವರು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೋದು. ಅವರ ಮಾಸ್ಕ್ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಗೊತ್ತಾಗ್ಬೋದು, ನಿಮ್ಮ ಸುತ್ತಮುತ್ತ ಜನ ಹೇಗಿದ್ದಾರೆ ಅನ್ನೋದು. ಇಲ್ಲ ಅಂದರೆ ನೀವು ನಿಮ್ಮ ಮಾಸ್ಕನ್ನು ತೆಗಿತಾ ಇದ್ದೀರಾ ಅಂದರೆ ಇಲ್ಲಿ ಇನ್ವಿಸಿಬಿಲಿಟಿ, ವಿಸ್ಡಮ್, ನಿಮ್ಮ ಟ್ಯಾಲೆಂಟ್ ಏನಿದೆ ನೋಡಿ ಅದನ್ನು ಇನ್ನೊಬ್ಬರಿಗೆ ತೋರಿಸ್ತಾ ಇದ್ದೀರಾ. ಓಕೆ, ಇಲ್ಲಿ ಖಂಡಿತವಾಗ್ಲೂ ನಿಮಗೆ ಏಂಜಲ್ ಹೆಲ್ಪ್ ಖಂಡಿತವಾಗ್ಲೂ ಇದೆ. ಓಕೆ, ಆ್ಯಂಡ್ ಎಸ್, ಚಾರಿಟ್ ಇದರ ಬಗ್ಗೆನೇ ಹೇಳುತ್ತೆ. ಇಲ್ಲಿ ಚಾರಿಟ್ ಏನಿದೆ ನೋಡಿ, ಇದು ಟ್ರಾವೆಲ್ ಬಗ್ಗೆ ಕೂಡ ಹೇಳುತ್ತೆ. ನೀವು ಒಂದು ವೇಳೆ ರಿಲ್ಯಾಕ್ಸ್ ಆಗಬೇಕು ಅಂತಂದರೆ, ನಿಮ್ಮ ಮನಸ್ಸಿಗೆ ಶಾಂತಿ, ಪೀಸ್ ಬೇಕು ಅಂತಂದರೆ ನೀವು ಎಲ್ಲದೂ ಟ್ರಾವೆಲ್ ಮಾಡ್ಬೋದು. ಲೈಕ್ ನಿಮ್ಮ ಅಜ್ಜಿ ಮನೆಗೋ ಅಜ್ಜನ ಮನೆಗೋ ಈ ಥರ ಟ್ರಾವೆಲ್ ಕೂಡ ಮಾಡ್ಬೋದು. ಆ್ಯಂಡ್ ಡ್ರೀಮ್, ನಿಮ್ಮ ಡ್ರೀಮ್ ಏನಿದೆ ನೋಡಿ, ಫೋಕಸ್ ಆಗ್ತಾ ಇಲ್ಲ. ಐ ಡೋಂಟ್ ನೋ ವೈ. ಓಕೆ, ಇವಾಗ ಫೋಕಸ್ ಆಗೋದಾ? ಓಕೆ, ಡ್ರೀಮ್. ಓಕೆ, ನಿಮ್ಮ ಡ್ರೀಮ್ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಡ್ರೀಮ್ ಏನಿದೆ ನೋಡಿ ಅದರ ಮೇಲೆ ಫೋಕಸ್ ಇರಲಿ. ಬೇರೆ ಇದಕ್ಕಿಂತ ಅಂದರೆ ಬೇರೆ ನೀವು ನಿಮ್ಮ ಲೈಫಲ್ಲಿ ಅನ್ವಾಂಟೆಡ್ ಏನು ಮಾಡ್ತಾ ಇದ್ದೀರಾ ನೋಡಿ ಅದನ್ನು ಬಿಟ್ಟು ನಿಮ್ಮ ಡ್ರೀಮ್ ಮೇಲೆ ಫೋಕಸ್ ಇರಲಿ ಅಂತ ಹೇಳ್ತಾ ಇದೆ ಇಲ್ಲಿ. ಆಮೇಲೆ ನಾನು ಏನು ಹೇಳಿದೆ ಫ್ರೆಂಡ್ಸ್, ರಿಲ್ಯಾಕ್ಸಿಂಗ್. ಸೊ ನಿಮಗೆ ರಿಲ್ಯಾಕ್ಸ್ ಅಗತ್ಯ ಇದೆ. 4 ಆಫ್ ಸ್ವಾರ್ಡ್ಸ್ ರಿಲ್ಯಾಕ್ಸ್ ಬಗ್ಗೆನೇ ಹೇಳ್ತಾ ಇದೆ. ಜಾಸ್ತಿ ನಿಮ್ಮ ಮನಸ್ಸಿಗೆ ಒತ್ತಡನ ಕೊಡೋದಕ್ಕೆ ಹೋಗಬೇಡಿ. ಆದಷ್ಟು ರಿಲ್ಯಾಕ್ಸ್ ಆಗೋದಕ್ಕೆ ಪ್ರಯತ್ನ ಪಡಿ. ಓಕೆ, ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ನಿಮಗೆ ಖುಷಿಯಾಗಿರೋದು ಹೇಗೆ ಗೊತ್ತಿಲ್ಲ ಅಂತಂದರೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಇರಿ, ಅವರಿಂದ ಇಲ್ಲಾಂದರೆ ಡ್ರಾಯಿಂಗ್ ಮಾಡಿ. ಫೋಕಸಲ್ಲಿತ್ತು ನಿಮಗೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಸಂತೋಷದ ವಿಷಯಗಳು ಸುದ್ದಿ ಇದೆ. ಇಲ್ಲ ಅಂದರೆ ನೀವು ಟ್ರೈ ಮಾಡ್ತೀರಾ ಖುಷಿಯಾಗಿರೋದಕ್ಕೆ. ಓಕೆ, ಟ್ರಾನ್ಸ್ಫಾರ್ಮೇಷನ್, ಬಟರ್ಫ್ಲೈ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹೇಳುತ್ತೆ, ಚೇಂಜ್ ಬಗ್ಗೆ ಹೇಳುತ್ತೆ. 4 ಆಫ್ ಸಾರ್ಟ್ಸ್ ಕೂಡ ಅದನ್ನೇ ತಿಳಿಸುತ್ತೆ. ಆಮೇಲೆ ಯು ಆರ್ ಪ್ರೊಟೆಕ್ಟೆಡ್. ನಾನು ಇವಾಗಷ್ಟೇ ಹೇಳಿದೆ, ಏಂಜಲಿಂದ ನೀವು ಪ್ರೊಟೆಕ್ಟ್ ಆಗಿದ್ದೀರಾ. ನಿಮ್ಮ ಮನೆಯಲ್ಲಿರುವ ಸುತ್ತಮುತ್ತ ನೀವು ಯಾರನ್ನು ತುಂಬ ಇಷ್ಟಪಡ್ತೀರಾ ನೋಡಿ ಅವರು ಕೂಡ ಪ್ರೊಟೆಕ್ಟ್ ಆಗಿದ್ದಾರೆ. ಹರ್ಟ್ಸ್ ಕೂಡ ಇದು ಅದರಷ್ಟಕ್ಕೆ ಅದು ಇರೋದು, ಯಾರ ಜೊತೆನೂ ಇದು ಮಿಂಗಲ್ ಆಗಲ್ಲ. ಹೇಳಬೇಕು ಅಂತಂದರೆ ಯಾರ ಜೊತೆನೂ ಮಿಂಗಲ್ ಆಗಲ್ಲ. ಅದು ಆಯಿತು, ಅದರ ಕೆಲಸ ಆಯಿತು. ಸೊ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹಾಗೇನೆ, ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂತ ನೀವು ರಿಲ್ಯಾಕ್ಸಲ್ಲಿ ಇರಬೇಕಾಗುತ್ತೆ. ಓಕೆ, ಇದಿಷ್ಟು. ಓಕೆ, ಕೊನೆಯದಾಗಿ ನಿಮ್ಮ ಚಿಟ್ಟಿ ನೋಡೋಣ ಏನಿದೆ ಅಂತ. ಆಪ್ಷನ್ ನಂಬರ್ 1. ಓಕೆ, 2 ಬಿತ್ತು, ಅದನ್ನೇ ತಗೊಳ್ತೀನಿ. ಫೀಡ್ ಫುಡ್, ಹಕ್ಕಿಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಏನಾದರೂ ಫುಡ್ ಹಾಕೋದಕ್ಕೆ ಟ್ರೈ ಮಾಡಿ. ಟೇಕ್ ಅ ಹಾಟ್ ಬಾತ್ ಅಂದರೆ ರಿಲ್ಯಾಕ್ಸ್ ಬಗ್ಗೆನೇ ಹೇಳ್ತಾ ಇದೆ ಫ್ರೆಂಡ್ಸ್ ಇಲ್ಲಿ. ಟೇಕ್ ಅ ಹಾಟ್ ಬಾತ್, ಒಂದು ಅರ್ಧ ಗಂಟೆನೋ ಇಲ್ಲಾಂದರೆ 1 ಗಂಟೆ ಲಾಂಗ್ ಬಾತ್ ತೊಗೊಳ್ಳಿ, ನಿಮ್ಮ ಮೈಂಡ್ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗೋದಕ್ಕೆ. ಓಕೆ, ಇವಾಗ ಎಸ್ ಆರ್ ನೋ ಇದರ ಮೇಲೇ ಇಡ್ತೀನಿ ಫ್ರೆಂಡ್ಸ್. ಎಸ್ ಆರ್ ನೋ ಯಾವುದಾದ್ರೂ ಕ್ವಶನ್ ಇದ್ದರೆ ಅನ್ಸ್ಕೊಳ್ಳಿ. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 1. ಓಕೆ, ಥ್ಯಾಂಕ್ ಯು. ಓಕೆ, ನಿಮ್ಮದೇ 1 2 3 4 1 2 3 4 5 6 7 ಕಾರ್ಡ್ ಇದೆ. ಇದರಲ್ಲಿ ಯಾವುದು ನಿಮ್ಮ ಕಾರ್ಡ್ ಅಂತ ಒಂದು ಸ್ವಲ್ಪ ಕಣ್ಣು ಮುಚ್ಚಿ ನೋಡ್ಕೊಳ್ಳಿ. ಈಗ ನಾನು ಹೋಗ್ತೀನಿ, ನಿಮಗೆ ಬೇಕಾದರೆ ಪಾಸ್ ಮಾಡಿ ನೋಡ್ಕೋಬೋದು. ಈಗ ಪೈಲ್ ನಂಬರ್ 1ಗೆ ಹೋಗ್ತೀನಿ. ಟೇಕ್ ಅ ಟೈಮ್, ಸ್ವಲ್ಪ ಟೈಮ್ ತಗೊಳ್ಬಹುದು. ನಾಟ್ ರೈಟ್ ಟೈಮ್, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ನೋ, ಇವಾಗಕ್ಕೆ ಇದು ನೋ. ಮೇ ಬಿ ನೀವು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಿಗೆ ಈ ಕ್ವಶನ್ನ ನೋಡ್ತಾ ಇದ್ದೀರಾ ಅಂತಂದರೆ ನೋ. ಇವಾಗಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ ನೋ. ವರ್ಷ ಪೂರ್ತಿ ನೋ ಅಂತಲ್ಲ. ಸೂನ್, ಕೂಡಲೇ. ಎಸ್, ಖಂಡಿತವಾಗ್ಲೂ. ಯು ಡಿಸರ್ವ್ ಇಟ್, ನೀವು ಡಿಸರ್ವ್ ಮಾಡ್ತೀರಾ. ಓಕೆ,
ಮೇ ಬಿ ಅಂದರೆ ಸರ್ಪ್ರೈಸ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ ಸರ್ಪ್ರೈಸ್ ಅಂತ. ಸೊ ಅದೇ ಥರ ಸರ್ಪ್ರೈಸ್ ಇದೆ. ಓಕೆ, ಪೈಲ್ ನಂಬರ್ 1, ಆಪ್ಷನ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಲ್ಲಿ ತನಕ ಕೇಳಿ ಬಾಯ್. ಯಾರು ಈ ರೆಡ್ ದಾಸವಾಳನ ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಏಪ್ರಿಲ್ ಗೈಡೆನ್ಸ್ ಏನಿದೆ ಅಂತ. ಪ್ಲೀಸ್ ಫೈವ್ ಆಪ್ಷನ್ ನಂಬರ್ 2 ಟೋಟ್ಲಿ ಡಿಫ್ರೆಂಟ್. ಆಪ್ಷನ್ ನಂಬರ್ 1ಗಿಂತ ಆಪ್ಷನ್ ನಂಬರ್ 2 ಟೋಟ್ಲಿ ಡಿಫ್ರೆಂಟ್. ಸೊ ಇಲ್ಲಿ ನೀವು ಅನುಭವಿಸಿದ್ದು ತುಂಬ ಇದೆ. ಕಾಂಪಿಟೇಷನ್ ಆಗಿರ್ಬೋದು, ಇನ್ನೊಬ್ಬರ ಜೊತೆ ಜಗಳ ಆಗಿರ್ಬೋದು, ಇನ್ನೊಬ್ಬರ ಜೊತೆ ಮಾತುಕತೆ ಆಗಿರಬಹುದು. 7 ಆಫ್ ಸ್ವಾರ್ಡ್ಸ್ ಇಲ್ಲಿ ಅಪ್ರಾಮಾಣಿಕತೆ ಬಗ್ಗೆ ಹೇಳ್ತಾ ಇದೆ. ದುಃಖ ಆಗಿರಬಹುದು. ಸೊ ಅದರಿಂದ ಇಂದ ನೀವು ಏಪ್ರಿಲ್ ತಿಂಗಳಲ್ಲಿ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಹೊರಗೆ ಬರ್ತಾ ಇದ್ದೀರಾ. ನೀವು ಅದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹೊಸ ಸ್ಟಾರ್ಟ್ ನ್ಯೂ ಅಂತ ಹೇಳ್ತಾರೆ ನೋಡಿ, ಬಿಗಿನಿಂಗ್ ಅಂತ ಹೇಳ್ತಾರೆ ನೋಡಿ, ಆ ಬಿಗಿನಿಂಗ್ ಅಂತ ಹೇಳ್ತಾರೆ ನೋಡಿ, ಅದು ಶುರು ಆಗುತ್ತೆ. ಎಂಡಿಂಗ್, ಬ್ಯಾಡ್ ಲಕ್ ಏನಿದೆ ನೋಡಿ ಅದು ಎಂಡ್ ಆಗ್ತಾ ಇದೆ. ಲೈಕ್ ನಿಮ್ಮ ಕರಿಯರ್ ಆಗಿರಬಹುದು, ಕರಿಯರ್ ವಿಷಯದಲ್ಲಿ ಕೂಡ ಆಗಿರ್ಬೋದು. ತುಂಬ ಕಾಂಪಿಟೇಷನ್ ಇತ್ತು, ತುಂಬ ಆರ್ಗ್ಯುಮೆಂಟ್, ಬಾಸ್ ಜೊತೆ ನಿಮ್ಮನ್ನು ನೀವು ತುಂಬ ಸಲ ಅವ್ರ ಜೊತೆ ತುಂಬ ಸಲ ನಿಮ್ಮನ್ನು ನೀವು ಏನು ಹೇಳ್ತಾರೆ, ನಿಮ್ಮ ಬಗ್ಗೆ ನೀವು ಮಾತಾಡಿದ್ದೀರಾ, ನಾನು ಆ ಥರ ಮಾಡಿಲ್ಲ. ಸೊ ಇಲ್ಲಿ ತುಂಬ ಡಿಫೀಟ್ ಮಾಡಿದ್ದೀರಾ ನೀವು ತುಂಬ ಪ್ರಾಮಾಣಿಕರು. ಓಕೆ, ಅದನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ಯಾವಾಗಲೂ ಪ್ರಾಮಾಣಿಕತೆಯಿಂದನೇ ಕೆಲಸ ಮಾಡಿ. ನಿಮ್ಮ ಕೆಲಸನ ನೀವು ಯಾವತ್ತೂ ಪ್ರಾಮಾಣಿಕತೆಯಿಂದಲೇ ಮಾಡ್ತೀರಾ. ಆ್ಯಂಡ್ ಇನ್ನೊಬ್ಬರ ಹತ್ರ ಮಾಡಿದಾಗ ನಿಮಗೆ ತುಂಬ ಬೇಜಾರಾಗೋಕ್ಕೆ ಶುರುವಾಗುತ್ತೆ. ನಾನು ಇಷ್ಟು ಪ್ರಾಮಾಣಿಕತೆಯಾಗಿ ಮಾಡಿದರೆ ಅವ್ರು ಯಾಕೆ ನನಗೆ ಈ ಥರ ಮೋಸ ಮಾಡಿದರು ಅನ್ನೋದು. ಸೊ ಅದನ್ನೆಲ್ಲ ಬಿಟ್ಬಿಡಿ. ಆಪ್ಷನ್ ನಂಬರ್ 2, ಏಪ್ರಿಲ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಇಲ್ಲಿ ತನಕ ಏನೆಲ್ಲ ಪ್ರಾಬ್ಲಮ್ ಇತ್ತು ನೋಡಿ ಅದು ಎಂಡ್ ಆಗ್ತಾ ಇದೆ. ಓಕೆ, ಖಂಡಿತವಾಗ್ಲೂ ಎಂಡ್ ಆಗ್ತಾ ಇದೆ. ನೀವು ಮುಂದೆ ಹೊಸ ಸ್ಟಾರ್ಟ್ ಶುರು ಮಾಡಬೇಕು. ಓಕೆ, ನಾವು ಶುರು ಮಾಡಬೇಕು. ಇದು ಆ್ಯಕ್ಷನ್ ಬಗ್ಗೆ ಹೇಳುತ್ತೆ. ಈ ಕಾರ್ಡ್ ಆ್ಯಕ್ಷನ್ ಅಂದರೆ ನಾವು ಆ್ಯಕ್ಷನ್ ತೊಗೊಳ್ಬೇಕು. ಓಕೆ, ಈ ಕಾರ್ಡ್ ಆ್ಯಕ್ಷನ್ ಬಗ್ಗೆ ಸ್ವಾರ್ಡ್ಸ್ ಯಾವಾಗಲೂ ಆ್ಯಕ್ಷನ್ ಬಗ್ಗೆ ಹೇಳುತ್ತೆ. ನಿಮ್ಮ ಮೈಂಡನ್ನು ನೀವು ಯೂಸ್ ಮಾಡಬೇಕು. ಸ್ವಾರ್ಡ್ಸ್ ಯಾವಾಗಲೂ ಮೈಂಡ್ ಬಗ್ಗೆ ತಿಳಿಸುತ್ತೆ. ಓಕೆ, ಹಾಗೆ ಸ್ವಾರ್ಡ್ಸ್ ಕಾರ್ಡ್ ಯಾವಾಗಲೂ ಮೂಮೆಂಟ್ ಬಗ್ಗೆ ತಿಳಿಸುತ್ತೆ. ಸೊ ನಾವು ಮಾಡಬೇಕು. ಕಮ್ಯುನಿಕೇಷನ್ ಬಗ್ಗೆ ಕೂಡ ಇದು ತಿಳಿಸುತ್ತೆ. ಓಕೆ, ಒಬ್ಬರ ಜೊತೆ ನಾವು ಕಮ್ಯುನಿಕೇಷನ್ ಮಾಡ್ತೀವಿ, ಆಮೇಲೆ ತುಂಬ ಕೋಪ ಬರುತ್ತೆ, ಕಾನ್ಫ್ಲಿಕ್ಟ್, ಇದೆಲ್ಲ ಸ್ವಾರ್ಡ್ಸಲ್ಲಿ ಬರುತ್ತೆ. ಸೊ ಹಾಗಾಗಿ ಆ್ಯಕ್ಷನ್ ನೀವು ತೊಗೊಳ್ಬೇಕು. ಇದರಿಂದ ನೀವು ಹೊರಗೆ ಬರಲೇಬೇಕು. ಇಲ್ಲಾಂದರೆ ನೀವು ಇದೇ ಥರ ಇರ್ತೀರಾ. ಬಿಕಾಸ್ ಇಲ್ಲಿ ನಿಮಗೆ ಆಪರ್ಚುನಿಟಿ ಇದೆ ಇದರಿಂದ ಹೊರಗೆ ಬರೋದಕ್ಕೆ. ನಿಮ್ಮ ಬ್ಯಾಡ್ ಲಕ್ ಏನಿದೆ ನೋಡಿ ಅದು ಎಂಡ್ ಆಗ್ತಾ ಇದೆ. ಮಾರ್ಚಲ್ಲಿ ಎಂಡ್ ಆಗ್ತಾಯಿದೆ, ಏಪ್ರಿಲಲ್ಲಿ ಹೊಸತು ಶುರು ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಹೊಸತು ಶುರು ಆಗ್ತಾ ಇದೆ. ಹೆದರುವಂಥ ಅವಶ್ಯಕತೆ ಇಲ್ಲ. 10 ಆಫ್ ಸ್ವಾರ್ಡ್ಸ್ ಅದನ್ನು ಜಾಯಿಂಟ್ ಮಾಡಿದಾಗ 1 ನಂಬರ್ ಬರುತ್ತೆ. 1 ಯಾವಾಗಲೂ ಫ್ರೆಶ್ ನ್ಯೂ ಬಿಗಿನಿಂಗ್ ಬಗ್ಗೆ ತಿಳಿಸುತ್ತೆ. ಓಕೆ ಫ್ರೆಂಡ್ಸ್, ನೋಡೋಣ ನಿಮ್ಮ ಮುಂದಿನ ಕಾರ್ಡ್ ಏನು ಹೇಳುತ್ತೆ ಅಂತ. ದ ಮೆಸೇಜ್ ಯೂಸ್ ಯುವರ್ ಹ್ಯಾಂಡ್ಸ್ ಅಂದರೆ ಇಲ್ಲಿ ಕ್ರಿಯೇಟಿವಿಟಿ ಬಗ್ಗೆ ಹೇಳ್ತಾ ಇದೆ. ಇದು ಜನರಲ್ ಆಗಿ ನಾನು ತೊಗೊಂಡಿರುವಂಥ ಆರಾಕಲ್ ಕಾರ್ಡ್. ದ ಮೆಸೇಜ್ ಏನಿದೆ, ದೇವರಿಂದ ಏನಾದರೂ ನಿಮಗೆ ಮೆಸೇಜ್ ಸಿಗ್ಬೋದು, ಇಲ್ಲಾಂದರೆ ನಿಮಗೆ ಏಂಜಲ್ ನಂಬರ್ ನೋಡೋಕ್ಕೆ ಸಿಗ್ಬಹುದು, ಇಲ್ಲಾಂದರೆ ಬೇರೆಯವ್ರು ನಿಮಗೆ ಮೆಸೇಜ್ ಮಾಡಬಹುದು. ಸೊ ಅದರಿಂದ ಏನಾದರೂ ನಿಮಗೆ ನ್ಯೂ ಸ್ಟಾರ್ಟ್ ಮಾಡೋದಕ್ಕೆ ನೀವು ಶುರು ಮಾಡ್ಬೋದು. ಯೂಸ್ ಯುವರ್ ಹ್ಯಾಂಡ್ಸ್, ಲೈಕ್ ಕ್ರಿಯೇಟಿವಿಟಿ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಇನ್ನೊಂದು ಕಾರ್ಡ್ ತೊಗೊಳ್ತೀನಿ ನಿಮಗೆ. ಎನ್ಲೈಟ್ಮೆಂಟ್, ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಜ್ಞಾನೋದಯ ಖಂಡಿತವಾಗ್ಲೂ ಆಗುತ್ತೆ. ಸೊ ಇಷ್ಟರವರೆಗೆ ನೀವು ಮಾಡಿದಂತಹ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಇದರಿಂದ ಹೇಗೆ ಹೊರಗೆ ಬರಬೇಕು, ನಾನು ಇಷ್ಟರವರೆಗೆ ಹೀಗೆ ಮಾಡ್ತಾಯಿದ್ದೆ, ಹೀಗೆ ಮಾಡಿದ್ದು ನನ್ನ ತಪ್ಪು, ಹೀಗೆ ಮಾಡಿದ್ದು ನನ್ನ ತಪ್ಪು, ಹೀಗೆ ಮಾಡಬಾರ್ದಿತ್ತು ಅಂತ ಅಲ್ಲಿಂದ ನಿಮಗೆ ಜ್ಞಾನೋದಯ ಖಂಡಿತವಾಗ್ಲಾಗುತ್ತೆ.
ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಓಕೆ. ಸೊ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲನೂ ಸರಿಯಾಗುತ್ತೆ. ಇದು ಅದೇ ನಾನು ಹೇಳಿದ್ದೆ ಅಲ್ವಾ, ಬ್ಯಾಡ್ ಲಕ್ ಏನಿದೆ ನೋಡಿ ಅದು ಎಂಡ್ ಆಗ್ತಾ ಇದೆ, ನಿಮ್ಮ ಎಂಡಾಗಿ ಹೊಸ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಯು ಆರ್ ಆನ್ ರೈಟ್ ಪಾತ್, ಕೀಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್ ಬಿಕಾಸ್ ಇಟ್ ಈಸ್ ವರ್ಕಿಂಗ್. ಇವಾಗ ನೀವು ಏನು ಆಲೋಚನೆ ಮಾಡ್ತಾ ಇದ್ದೀರಾ, ಇಲ್ಲಿಂದ ನಾನು ಹೊರಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅಲ್ಲಾಂದರೆ ನಾನು ಬೇರೆ ಜಾಬ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯು ಆರ್ ಆನ್ ರೈಟ್ ಪಾತ್, ಕೀಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್ ಬಿಕಾಸ್ ಇಟ್ ಈಸ್ ವರ್ಕಿಂಗ್. ನೀವು ಏನು ಮಾಡ್ತಾ ಇದ್ದೀರಾ ನೋಡಿ, ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ. ನಾನು ಮೊದಲೇ ಹೇಳಿದೆ, ನೀವು ತುಂಬ ಪ್ರಾಮಾಣಿಕರು ಅಂತ ಅನಿಸುತ್ತೆ ನನಗೆ. ಹಾಗೆ ನೀವು ಸರಿಯಾದ ದಾರಿಯಲ್ಲಿದ್ದೀರಾ, ಆ ದಾರಿನೇ ಮುಂದುವರಿಸ್ಕೊಂಡು ಹೋಗಿ, ಖಂಡಿತವಾಗ್ಲೂ ಅದು ನಿಮಗೆ ವರ್ಕ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ನೋಡೋಣ. ಕಾರ್ಡ್ ತುಂಬ ದಪ್ಪ, ಹಾಗೆ ಶಫಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತದೆ. ಥ್ಯಾಂಕ್ ಯು. ಸ್ವಲ್ಪ ಧೈರ್ಯ ಇಟ್ಕೊಳ್ಳಿ, ಕಾರ್ಡ್ ಅವಸರ ಮಾಡಬೇಡಿ. ಥ್ಯಾಂಕ್ ಯು ಸೊ ಮಚ್. ಆಪ್ಷನ್ ನಂಬರ್ 3. ಆರ್ಕೇಂಜಲ್ ರಾಫಿಯಲ್. ಆರ್ಕೇಂಜಲ್ ರಾಫಿಯಲ್ನ ಹೀಲಿಂಗಿಗೆ ಕರೀತಾರೆ. ಆರ್ಕೇಂಜಲ್ ರಾಫಿಯಲ್ನ ಓಕೆ, ಹೆಲ್ತಿಗೆ. ಹೀಲಿಂಗ್ ಆ್ಯಂಡ್ ಅಬಂಡೆನ್ಸ್ ಆರ್ ಕಮಿಂಗ್ ಟು ಯು. ಹೀಲಿಂಗ್ ಆ್ಯಂಡ್ ಅಬಂಡೆನ್ಸ್ ಆರ್ ಕಮಿಂಗ್ ಟು ಯು. ಓಕೆ, ನಿಮ್ಮ ಈ ಬ್ಯಾಡ್ ಲಕ್ ಏನಿದೆ ನೋಡಿ ಅದು ಎಂಡ್ ಆಗಿ ಹೀಲಿಂಗ್ ಆ್ಯಂಡ್ ಅಬಂಡೆನ್ಸ್ ಆರ್ ಕಮಿಂಗ್ ಟು ಯು. ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಅಬಂಡೆನ್ಸ್ ಇದೆ. ಅಬಂಡೆನ್ಸ್ ಅಂದರೆ ಎಲ್ಲ ಬಂತು, ಹೆಲ್ತ್, ವೆಲ್ತ್, ಪ್ರಾಸ್ಪೆರಿಟಿ ಎಲ್ಲ ಕೂಡ ಆರ್ಕೇಂಜಲ್ ರಾಫಿಯಲ್. ಬೇಕಾದರೆ ನೀವು ಆರ್ಕೇಂಜಲ್ ರಾಫಿಯಲನ್ನು ಕರಿಬಹುದು. ಏನಾದರೂ ನಿಮಗೆ ಕೆಲಸ ಆಗಬೇಕು ಅಂತಂದರೆ ಆರ್ಕೇಂಜಲ್ ರಾಫಿಯಲ್ನ ಅವ್ರ ಮೇಲೆ ವರ್ಕ್ ಮಾಡ್ಬೋದು, ಅವರನ್ನು ಕರಿಬಹುದು. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 2. ಸಾರಿ ಫ್ರೆಂಡ್ಸ್, ಮಧ್ಯೆ ಮಧ್ಯೆ ನಿಮ್ಗೆ ಕಾಲ್ ಬರ್ತಾ ಇದೆ. ಆಪ್ಷನ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಓಕೆ, ಕಂಟ್ರೋಲ್ ಆ್ಯಂಗರ್. ಸಿಟ್ಟು ಏನಿದೆ ನೋಡಿ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಿ. ಇಲ್ಲಿ 5 ಆಫ್ ವಾಂಡ್ಸ್. ಸಿಟ್ಟು ಏನಿದೆ ನೋಡಿ ಅದನ್ನ ಆದಷ್ಟು ಕಡಿಮೆ ಮಾಡಿ. ಓ ಮೈ ಗಾಡ್, ದ ಚಾರಿಯಟ್. ಇದು ಕೂಡ ಪೈಲ್ ನಂಬರ್ 1 ಬಂದಿತ್ತು. ಮೂಮೆಂಟ್ ಬಗ್ಗೆ ತಿಳಿಸುತ್ತೆ ಇದು. ನಾನು ಆವಾಗಲೇ ಒಮ್ಮೆ ಹೇಳಿದೆ ಮೂಮೆಂಟ್ ಅಂತ. ಸೊ ಚಾರಿಯಟ್ ಹೋದಲ್ಲೆಲ್ಲ ಅವನು ಜಯನೇ ಗಳಿಸ್ಕೊಂಡು ಬರ್ತಾನೆ, ಅಂದರೆ ಇದು ಸಕ್ಸಸ್. ಚಾರಿಯಟ್ ಅಂದರೆ ಸಕ್ಸಸ್ಫುಲ್, ವಿಕ್ಟ್ರಿ. ಓಕೆ, ವಿಕ್ಟ್ರಿ ಬಗ್ಗೆ ತಿಳಿಸ್ತಾ ಇದೆ. ಖಂಡಿತವಾಗ್ಲೂ ನಿಮಗೆ ಆ ವಿಕ್ಟ್ರಿ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವ ಒಂದು ವಿಷಯದಲ್ಲಿ ನೀವು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಅದಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಚಾರಿಯಟ್ ಮೂಮೆಂಟ್ ಬಗ್ಗೆ ಹೇಳುತ್ತೆ, ಡಿಸಿಷನ್ ಬಗ್ಗೆ. ನೀವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದು ನೀವು ಸರಿಯಾಗಿ ಆಲೋಚನೆ ಮಾಡಿ ಆಮೇಲೆ ಸ್ಟೆಪ್ ಇಡಬೇಕಾದದ್ದು. ಓಕೆ, ಓಕೆ, ಇವಾಗ ಚಾನ್ಸ್ ನೋಡೋಣ. ಚಾನ್ಸ್ ಏನು ಹೇಳುತ್ತೆ ಅಂತ. ಓಕೆ, ಇಲ್ಲಿ ಗ್ರೀನ್ ಕಲರ್ ಇದೆ. ನಮ್ಮ ಆರ್ಕೇಂಜಲ್ ರಾಫಿಯಲ್ ಗ್ರೀನ್ ಕಲರೇ. ಓಕೆ, ಸೊ ಖಂಡಿತವಾಗ್ಲೂ ನಿಮಗೆ ಏಂಜಲ್ ಹೆಲ್ಪ್ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಮೈ ಗಾಡ್, ಫೋಕಸ್ ಆಗ್ತಾ ಇಲ್ಲ. ಓಕೆ, ಇದು ಹಾರ್ಟ್ ಬಗ್ಗೆ, ಹೀಲಿಂಗ್ ಬಗ್ಗೆ ಹೇಳ್ತಾ ಇದೆ. ಸೊ ಹಾರ್ಟ್ ಚಕ್ರ, ಕೆಲವರದ್ದು ಬ್ರೇಕಪ್ ಎಲ್ಲ ಆದರೆ ಖಂಡಿತವಾಗ್ಲೂ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಸೊ ನಾನು ಓನ್ಲಿ ಇಲ್ಲಿ ಲವರ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಫ್ಯಾಮಿಲಿ ಬಗ್ಗೆ ಕೂಡ. ಫ್ಯಾಮಿಲಿಯಲ್ಲಿ ಏನಾದರೂ ಆಗಿದ್ದರೆ ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಆ್ಯಂಡ್ ಸೊ ಇದು ಸ್ಟಬ್ ಒನ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಒಂದೇ ಜಾಗದಲ್ಲಿರುತ್ತೆ, ಯಾರ ಜೊತೆನೂ ಮಿಂಗಲ್ ಆಗೋದಿಲ್ಲ. ಇದು ಯಾರ ಜೊತೆನೂ ಮಿಂಗಲ್ ಆಗೋದಿಲ್ಲ. ಸಿ ಹಾರ್ಟ್ಸ್. ಇದನ್ನು ನೋಡೋದಕ್ಕೆ ಒಂದು ಯುನೀಕ್. ಇದು ನೀವು ಕೂಡ ಅದೇ ಥರ ಯುನೀಕ್ ಆಗಬೇಕು. ಓಕೆ ಫ್ರೆಂಡ್ಸ್, ಆಮೇಲೆ ಇಲ್ಲಿ ಪಾರ್ಟ್ನರ್ಶಿಪ್. ಇದು ಕೂಡ ಪಾರ್ಟ್ನರ್ಶಿಪ್, ಲವ್ ಬಗ್ಗೆನೇ ತಿಳಿಸುತ್ತೆ. ಸ್ವಾನ್. ಆಮೇಲೆ ಇಲ್ಲಿ ಹ್ಯಾಪಿ. ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು. ಹ್ಯಾಪಿ. ಆದಷ್ಟು ಸಂತೋಷವಾಗಿ ಇರೋದಕ್ಕೆ ಪ್ರಯತ್ನ ಪಡಿ. ಓಕೆ, ಆ್ಯಂಡ್ ಇಲ್ಲಿ ಫ್ಯಾಷನ್. ನಿಮ್ಮ ಫ್ಯಾಷನ್ ಏನಿದೆ ನೋಡಿ, ಸ್ವಲ್ಪ ಮೂಡ್ ಏನಿದೆ ನೋಡಿ ಅದನ್ನ ಚೇಂಜ್ ಮಾಡಿ. ಮೇ ಬಿ ನಿಮ್ಮ ಡ್ರೆಸ್ ಸೆನ್ಸ್ ಏನಿದೆ ನೋಡಿ ಅದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಫೋಕಸಲ್ಲಿ. ಓಕೆ, ಫೋಕಸಲ್ಲಿ ಏನು ಬಂದಿದೆ ಅಂತಂದರೆ
ಇದು ಬಡ್ ಮೊಗ್ಗು. ಸೊ ಮೊಗ್ಗು ಯಾವಾಗಲೂ ಮೊಗ್ಗಾಗೇ ಇರೋದಿಲ್ಲ, ಅದು ಅರಳುತ್ತೆ ಅಲ್ವಾ. ಸೊ ಅದೇ ಥರ ನೀವು ಮೊಗ್ಗಾಗೆ ಇರೋದಕ್ಕೆ ಪ್ರಯತ್ನ ಪಡಬೇಡಿ, ಅರಳೋದಕ್ಕೂ ಪ್ರಯತ್ನ ಪಡಿ. ಅಂದರೆ ಏನು ಮುದುಡಿಕೊಂಡು ಇರಬೇಡಿ. ಓಕೆ, ಅದು ಅರಳಬೇಕು. ಅರಳಿದ್ರೇನೆಲ್ಲ ತುಂಬ ಚೆನ್ನಾಗಿ ಕಾಣೋದು ಫ್ಲವರ್ ನೋಡಿ. ಓಕೆ, ಆ್ಯಂಡ್ ಪ್ರೊಟೆಕ್ಟೆಡ್. ದೇವರು ನೀವು ಪ್ರೊಟೆಕ್ಟ್ ಆಗಿದ್ದೀರಾ. ಓಕೆ, ವರಿ ಮಾಡುವ ಅವಶ್ಯಕತೆ ಇಲ್ಲ. ಇದು ಪೈಲ್ ನಂಬರ್ 12 ಕೂಡ ಬಂದಿತ್ತು, ಆಬ್ಸ್ಟೆಕಲ್ಸ್. ಓಕೆ, ಲೈಫಲ್ಲಿ ಆದಂತಹ ಅಡೆತಡೆಗಳು ಫೋಕಸಲ್ಲಿ ಬಂದಿದೆ. ಇದು ಅಡೆತಡೆಗಳು ಏನಿದೆ ನೋಡಿ, ಇದೆಲ್ಲ ಓ ಮೈ ಗುಡ್ನೆಸ್, ಫೋಕಸ್ ಆಗ್ತಾ ಇಲ್ಲ. ಓಕೆ, ಅಡೆತಡೆಗಳು ಏನಿದೆ ನೋಡಿ, ಖಂಡಿತವಾಗ್ಲೂ ನೀವು ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ಇಟ್ ರಿಲ್ಯಾಕ್ಸ್, ಆದಷ್ಟು ರಿಲ್ಯಾಕ್ಸ್ ಆಗೋದಕ್ಕೆ ಪ್ರಯತ್ನ ಪಡಿ. ಮನಸ್ಸಿನ ಒತ್ತಡಗಳು ಏನಿದೆ ನೋಡಿ, ಅದನ್ನ ಬಿಟ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಇವಾಗ ನಿಮ್ಮ ಚಿಟ್ಟಿ ನೋಡೋಣ, ಚಿಟ್ಟಿ ಏನು ಹೇಳುತ್ತೆ ಅಂತ. ಆಪ್ಷನ್ ನಂಬರ್ 2, ಥ್ಯಾಂಕ್ ಯು. ಆಪ್ಷನ್ ನಂಬರ್ 2, ಓಕೆ. ಟೇಕ್ ಅ ಹಾಟ್ ಬಾತ್. ಓ ಮೈ ಗಾಡ್, ಸೀರಿಯಸ್ಲಿ ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು. ಟೇಕ್ ಅ ಹಾಟ್ ಬಾತ್. ಐ ಥಿಂಕ್ ಏಪ್ರಿಲಲ್ಲಿ ನಮಗೆಲ್ಲರಿಗೂ ರಿಲ್ಯಾಕ್ಸ್ ಆಗಿ ಇರೋದಕ್ಕೆ ತಿಳಿಸ್ತಾ ಇದ್ದಾರೆ. ಓಕೆ, ಏಪ್ರಿಲ್ ತಿಂಗಳಲ್ಲಿ ಎಲ್ರಿಗೂ ರಿಲ್ಯಾಕ್ಸ್ ಆಗಿರೋದಕ್ಕೆ ತಿಳಿಸ್ತಾ ಇದ್ದಾರೆ. ಟೇಕ್ ಅ ಹಾಟ್ ಬಾತ್. ಇದು ಕಲೆಕ್ಟಿವ್ ಆಗಿ ಹೋಗ್ತಾ ಇದೆ ಮೆಸೇಜ್, ಎಲ್ರಿಗೂ ಡ್ರೀಮ್ ಕಮ್ ಟ್ರೂ ವೆರಿ ಸೂನ್. ವಾವ್, ಡ್ರೀಮ್ ಕಮ್ ಟ್ರೂ ವೆರಿ ಸೂನ್. ನಿಮ್ಮ ಕನಸು ಏನಿದೆ ನೋಡಿ, ಖಂಡಿತವಾಗ್ಲೂ ಇದು ನನಸಾಗುತ್ತೆ. ಓಕೆ, ನೋಡೋಣ ನಿಮ್ಮ ಎಸ್ ಆರ್ ನೋ. ಏನಾದರೂ ಎಸ್ ಆರ್ ನೋ ಕ್ವಶನ್ ಏನಾದರೂ ಇದ್ದರೆ ಓಕೆ ಕೇಳ್ಕೊಳ್ಳಿ. ಓಕೆ, 1 2 3 4 5 6 ಆ್ಯಂಡ್ 7. ಓಕೆ, 7 ಕಾರ್ಡ್ಗಳಿದ್ದಾವೆ. ಇದರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಚೂಸ್ ಮಾಡ್ಬೋದು. ಎಸ್ ಆರ್ ನೋ ಕ್ವಶನಲ್ಲಿ ಯಾವಾಗಲೂ ಒಂದನ್ನು ಚೂಸ್ ಮಾಡಬೇಕು. ಓಕೆ, ಇದಲ್ಲ ಅದು ಅಂತ ಚೂಸ್ ಮಾಡುವ ಹಾಗೆ ಇಲ್ಲ. ಸೊ ನಿಮ್ಮ ಮುಂದೆ 7 ಆಪ್ಷನ್ ಇದೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿ, ಹಾಗೆ ಬೇಕಾದರೆ ಟೈಮ್ ಕೂಡ ತೊಗೊಳ್ಬೋದು. ಮಾಡ್ತಾ ಇದ್ದೀನಿ. ಎಸ್, ಖಂಡಿತವಾಗ್ಲೂ ಟೇಕ್ ಟೈಮ್, ಸ್ವಲ್ಪ ಟೈಮ್ ತೊಗೊಳ್ಬಹುದು. ಯು ಡಿಸರ್ವ್ ಇಟ್, ನೀವು ಡಿಸರ್ವ್ ಮಾಡ್ತೀರಾ. ನೋ ಅಂತಂದರೆ ಈ ಕ್ವಶನ್ ನೀವು ಇವಾಗಕ್ಕೆ ತೊಗೊಂಡಿದ್ದೀರೋ ಏಪ್ರಿಲ್ಗೆ ತೊಗೊಂಡಿದ್ದೀರೋ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಏಪ್ರಿಲೆಲ್ಲ ಇದ್ದರೆ ನೋ, ಏಪ್ರಿಲಿಗೆ ನೋ ಇದು. ಓಕೆ, ನಾಟ್ ರೈಟ್ ಟೈಮ್ ನಾವು, ಇವಾಗಕ್ಕೆ ಸಮಯ ಅಲ್ಲ. ಆ್ಯಂಡ್ ಸೂನ್, ಕೂಡಲೇ. ಓಕೆ ಫ್ರೆಂಡ್, ಈ ರೀಡಿಂಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸಿಗೋಣ ಇನ್ನೊಂದು ಒಳ್ಳೆಯ ರೀಡಿಂಗ್ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್.